TVS ಅವರು ಅಫೋರ್ಡಬಲ್ ಆರ್ಬಿಟರ್ ಲಾಂಚ್ ಮಾಡಿದ್ರೆ ಅಟ್ ಅ ಗ್ರೇಟ್ ಪ್ರೈಸಿಂಗ್ ಅಂಡ್ ಬಜಾಜ್ ಅವ್ರು ಸುಮ್ಮನೆ ಇರ್ತಾರ. ಅವರು ಒಂದು ಅಫೋರ್ಡಬಲ್ ಫಾರ್ ದ ಫಸ್ಟ್ ಟೈಮ್ ಇನ್ 5 years ನಮಗೆ ಒಂದು ಬ್ರ್ಯಾಂಡ್ ನ್ಯೂ ಸ್ಕೂಟರ್ ವಿತ್ ನ್ಯೂ ಫ್ರೇಮ್ ಲಾಂಚ್ ಮಾಡಿದ್ದಾರೆ. ಅಂಡ್ ಇದನ್ನ ಬಜಾಜ್ ಅವರು C25 ಅಂತ ಕರೀತಿದ್ದಾರೆ. ಅಂಡ್ ಇವತ್ತು ಈ ಗಾಡಿಯ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಯಾಕಂದ್ರೆ ಈ ಗಾಡಿಯ ಬೆಲೆ ಬಂದು ಜಸ್ಟ್ 91,400 ರೂಪಾಯಿ ಎಕ್ಸ್ ಶೋರೂಮ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಗೆ ಆನ್ ರೋಡ್ ಬಂದು ಅಂಡರ್ 1 lakh rupees ಸಿಗುತ್ತೆ. ಅಂಡ್ ಏನೇನ್ ಬರುತ್ತೆ ಈ ಗಾಡಿಯಲ್ಲಿ ಅಂತ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫ್ರಂಟ್ ಡಿಸೈನ್ ನೋಡಿದ್ರೆ ಡೆಫಿನೆಟ್ಲಿ ಚೇತಕ್ ವೈಬ್ಸ್ ಇದೆ, ಬಟ್ ಹೆಡ್ ಲ್ಯಾಂಪ್ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಮಗೆ ಹೈ ಬೀಮ್ ಲೋ ಬೀಮ್ ಇದೆ. ಅಂಡ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಒಂಥರ ಹಾರ್ಸ್ ಶೂ ಶೇಪ್, ಅಂದ್ರೆ ಕುದುರೆ ಕಾಲ್ ಯಾವ ತರ ಶೇಪ್ ಇರುತ್ತೆ ನೋಡಿ ಆ ತರ ಇದೆ. ನಮಗೆ ಇಂಡಿಕೇಟರ್ಸ್ LED ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಡಿಸೈನ್ ಸ್ವಲ್ಪ ಹಳೆ ಚೇತಕ್ ತರ ಇದೆ, ಯಾಕಂದ್ರೆ ಹಳೇದು ಬಂದು 3501 ಇತ್ತು. ಅಂಡ್ ಇಲ್ಲಿ ನೋಡಿದ್ರೆ ನಮ್ಗೆ ಚೇತಕ್ ಬ್ಯಾಜಿಂಗ್ ಇದೆ. ಅಂಡ್ ಇದು ಸ್ಟಿಲ್ ಮೆಟಲ್ ಬಾಡಿ. ಹಳೆ ಚೇತಕ್ ಗಿಂತ ಇದು ಒಂದು 22ರಿಂದ 25 kg ಅಷ್ಟು ಕಮ್ಮಿ ಆಗಿದೆ, ಬಿಕಾಸ್ ಲಾಟ್ ಆಫ್ ಚೇಂಜಸ್ ಎಸ್ಪೆಷಲಿ ಚಾಸಿಯಲ್ಲಿ. ಅಂಡ್ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ತುಂಬಾ ಪುಟಾಣಿ ಟೈರ್ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ಸ್ 80/90 ಸೆಕ್ಷನ್ 12 inch ವೀಲ್ಸ್. ಅಂಡ್ ವೀಲ್ ಡಿಸೈನ್ ನೋಡಿದ್ರು ನಿಮ್ಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, 3 point ತರ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಈವನ್ ಸಸ್ಪೆನ್ಷನ್ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಒಳಗಡೆ ಇದೆ, ಬಟ್ ಅದನ್ನ ನೀಟಾಗಿ ಕವರ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಕಂಪ್ಲೀಟ್ ಮೆಟಲ್ ಬಾಡಿ. ಹಾಗೆ ಸೈಡ್ ಅಲ್ಲಿ ಬಂದ್ರೆ ನೀವು ನಮಗೆ 3.5 ಕಿಲೋವಾಟ್ ಅಲ್ಲದೆ ಇದರಲ್ಲಿ 2.5 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಸಿಗ್ತಾ ಇದೆ. ಸ್ಮಾಲರ್ ಬ್ಯಾಟ್ರಿ ಪ್ಯಾಕ್ ನೋಡಬಹುದು. ಇಲ್ಲಿ ಫ್ಲೋರ್ ಬೋರ್ಡ್ ಅಲ್ಲಿ ಇದೆ, ಇಲ್ಲೆಲ್ಲ ಪ್ಲಾಸ್ಟಿಕ್ಸ್ ಇದೆ. ನಮಗೆ ಚೇತಕ್ ಅಲ್ಲಿ ಇರೋ ತರ ಕೀಲೆಸ್ ಇಲ್ಲ, ನಾರ್ಮಲ್ ಕೀ ಸಿಕ್ಕಿದೆ ನೋಡಿ. ಬಟ್ ಕ್ವಾಲಿಟಿ ಲೆವೆಲ್ಸ್ ನನ್ನ ಪ್ರಕಾರ ಅಷ್ಟೊಂದು ಪ್ರೀಮಿಯಂ ಅನಿಸ್ತಾ ಇಲ್ಲ, ತುಂಬಾ ಕಾಸ್ಟ್ ಕಟಿಂಗ್ ಮಾಡಿದಾರೆ ಅನ್ಸುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಮೌಂಟಿಂಗ್ಸ್ ಎಲ್ಲ ಕ್ಲೀನ್ ಆಗಿದೆ, ಲೈನ್ಸ್ ಎಲ್ಲ. ಅಂಡ್ ಪೇಂಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಬಟ್ ಇಲ್ಲಿ ಫ್ರಂಟ್ ಅಲ್ಲಿ ನೋಡಿದ್ರೆ ನಮ್ಗೆ LCD ಡಿಸ್ಪ್ಲೇ, ಈ ತರ TFT ಡಿಸ್ಪ್ಲೇ, ಟಚ್ ಸ್ಕ್ರೀನ್ ಎಲ್ಲ ಏನಿಲ್ಲ, ನಾರ್ಮಲ್ ಕಲರ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ 97%ಗೆ 93. ಈ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ನಿಮ್ಗೆ 113 ಕಿಲೋಮೀಟರ್ಸ್ ರೇಂಜ್ ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ರಿಯಲಿಸ್ಟಿಕಲಿ ನಿಮ್ಗೆ 80-85 ಸಿಕ್ಕಿದ್ರೆ ಜಾಸ್ತಿ ಆಗುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ. ಓಡೋಮೀಟರ್, ರೇಂಜ್, ಹಾಗೆ ಸೆಂಟ್ರಲಿ ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಇದೆ. ಅಂಡ್ ಯಾವ ತರ ನಾಮಿನಲ್ ಪವರ್, ಪೀಕ್ ಪವರ್ ಜನರೇಟ್ ಆಗ್ತಿದೆ ಇದೆಲ್ಲ ಬರ್ತಾ ಇದೆ. ಅಂಡ್ ಸ್ವಿಚ್ ಕ್ಯೂಬ್ಸ್ ನೋಡಿದ್ರೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಹೌಸಿಂಗ್ ಮೌಂಟ್ಸ್ ಇದೆ, ರಿಯರ್ ಬ್ರೇಕ್, ಫ್ರಂಟ್ ಬ್ರೇಕ್. ಅಂಡ್ ಸೇಮ್ ನಮ್ ಚೇತಕ್ ಅಲ್ಲಿ ಇರೋ ತರ ಇಲ್ಲಿ ಹ್ಯಾಂಡ್ ಬ್ರೇಕ್ ಆಪ್ಷನ್ ಇದೆ. ಮಿರರ್ಸ್ ಬೇಸಿಕ್ ಆಗಿದೆ, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಫಾರ್ಮ್ ಚೇಂಜ್ ಆಗಿರೋದ್ರಿಂದ ವೀಲ್ ಬೇಸ್ ಕಂಪ್ಲೀಟ್ಲಿ ಕಮ್ಮಿ ಆಗಿದೆ. ಸೊ ಇದರಿಂದ ಓಡಿಸೋದಕ್ಕೆ ತುಂಬಾ ಅಜೈಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಅಂಡ್ ಈವನ್ ಸ್ಮಾಲರ್ ರೈಡರ್ಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮಂತವ್ರಿಗೆ ಇದು ಒಂಥರ ಸೈಕಲ್ ತರ ಅನ್ಸುತ್ತೆ. ಈಗ ನಾನು ಕುತ್ಕೊಂಡು ತೋರಿಸ್ತೀನಿ. ನಮ್ ಫ್ರೇಮ್ಗೆ ತುಂಬಾ ಚಿಕ್ಕದಾಗಿದೆ. ಬಟ್ ಒಂದು ಗುಡ್ ಥಿಂಗ್ ಏನಂದ್ರೆ ಕುತ್ಕೊಂಡಿದ ತಕ್ಷಣ ನೋಡಿ ಸಸ್ಪೆನ್ಷನ್ ಫಸ್ಟ್ ಟೈಮ್ ಪ್ಲಶ್ ಆಗಿ ಕೊಟ್ಟಿದ್ದಾರೆ. ಇಷ್ಟು ದಿನ ತುಂಬಾ ಸ್ಟಿಫ್ ಆಗಿತ್ತು ಅಂಡ್ ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ವೇ ಅಲ್ಲ ಚೇತಕ್ಕು. ಬಟ್ ಇದರಲ್ಲಿ ತುಂಬಾ ಪ್ಲಶ್ ಆಗಿದೆ. ಎಸ್ಪೆಷಲಿ ನೋಡಿ ಇವನ್ ರಿಯರ್ ಡಿಸೈನು ತುಂಬಾ ಮೂವ್ ಆಗ್ತಿದೆ, ಯಾಕಂದ್ರೆ ನಾರ್ಮಲ್ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್ ಸಿಗ್ತಾ ಇದೆ. ಅಂಡ್ ಇಲ್ಲೂ ಮೆಟಲ್ ಬಾಡಿ, ಹೊಸ ಗ್ರಾಫಿಕ್ಸ್ ನ ಕೊಟ್ಟಿದ್ದಾರೆ ಚೇತಕ್ ಅಂತ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದು ಅಲ್ಯೂಮಿನಿಯಂ ಗ್ರಾಬ್ ರೇಲ್. ಅಂಡರ್ ದ ಸೀಟ್ ನೋಡಿದ್ರೆ ಚೇಂಜಸ್ ಆಗಿದೆ, ಯಾಕಂದ್ರೆ ಹಳೆ ಚೇತಕಲ್ಲಿ ನಮಗೆ 35 ಲೀಟರ್ ಅಷ್ಟು ಬೂಟ್ ಕೆಪಾಸಿಟಿ ಬರೋದು. ಬಟ್ ಈಗ ನೋಡಿ 25. ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಡಬಹುದು ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ಡೆಪ್ತ್ ಅನ್ನೋದಿದೆ. ಬಟ್ ಇದರಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜರ್ ಇಲ್ಲ, ಆಫ್ ಬೋರ್ಡ್ 750 ವಾಟ್ ಚಾರ್ಜರ್ ಇಲ್ಲಿ ಹಾಕ್ಬೇಕು. ಸೊ ಹಳೆ ಚೇತಕಲ್ಲಿ ಇದ್ದಂತ ಅಡ್ವಾಂಟೇಜ್ ಏನಂದ್ರೆ ನೀವು ಜಸ್ಟ್ ವೈರ್ ಕ್ಯಾರಿ ಮಾಡಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕ್ಬೋದಾಗಿತ್ತು. ಬಟ್ ದಟ್ಸ್ ನಾಟ್ ದ ಕೇಸ್. ಇದರಲ್ಲಿ ಒಂದು ಚಾರ್ಜಿಂಗ್ ಬ್ರಿಕ್ ನ ಕ್ಯಾರಿ ಮಾಡಬೇಕು, ಅದೇ ಒಂದು ಬೂಟ್ ಸ್ಪೇಸ್ ಅಲ್ಲಿ ತುಂಬಾ ಜಾಗ ಇಡುತ್ತೆ. ಅಂಡ್ ಹಳೆ ವೈರ್ ನ ಇಲ್ಲಿ ಮುಂದೆ ಸ್ಟೋರ್ ಮಾಡೋದಕ್ಕೂ ಜಾಗ ಇತ್ತು. ಇಲ್ಲೂ ಸ್ವಲ್ಪ ಪಾಕೆಟ್ಸ್ ಇದೆ, ಹುಕ್ ಇದೆ, ಬಟ್ ಸ್ಟಿಲ್ ಅದು ತುಂಬಾ ಪ್ರಾಕ್ಟಿಕಲ್ ನನ್ನ ಪ್ರಕಾರ. ಬಟ್ ಡಿಸೈನ್ ಆಲ್ಮೋಸ್ಟ್ 5 ವರ್ಷ ಹಳೇದು ಡಿಸೈನ್, ಫಸ್ಟ್ ಟೈಮ್ ಚೇಂಜ್ ಮಾಡಿದ್ದಾರೆ. ಐ ಲೈಕ್ ಇಟ್. ಸಸ್ಪೆನ್ಷನ್ ತುಂಬಾ ಇಷ್ಟ ಆಯ್ತು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದರಲ್ಲಿ ನಮಗೆ ಹೊಸ ಹಬ್ ಮೋಟರ್ ಬರ್ತಾ ಇದೆ. TVS ಅವ್ರು ಏನ್ ಮಾಡಿದ್ರು, ಆರ್ಬಿಟರ್ iQube ಆಲ್ಮೋಸ್ಟ್ ನಂಬರ್ 1 ಸ್ಕೂಟರ್ ಅದು, ಅದೇ ಇದನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ಪವರ್ಫುಲ್ ಏನಲ್ಲ, 2.2 ಕಿಲೋವಾಟ್ ಪೀಕ್ ಪವರ್, ಹಾಗೆ 1.8 ನಾಮಿನಲ್ ಪವರ್. ಅಂದ್ರೆ ನಮ್ಗೆ 55 ಕಿಲೋಮೀಟರ್ ಸ್ಟಾಕ್ ಸ್ಪೀಡ್ ಹೋದ್ರೆ ಅಷ್ಟೇ ಮ್ಯಾಕ್ಸಿಮಮ್. ಇವನ್ ಆರ್ಬಿಟರ್ ಇನ್ನೂ 60-65 ಹೋಗುತ್ತೆ. ಹಳೆ ಚೇತಕ್ ಗಿಂತ ಇದು ತುಂಬಾ ಕಡಿಮೆ ಪವರ್. ಹಿಂದೆ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಮ್ಗೆ ಒಂಥರ ಕ್ರಿಸ್ಟಲ್ ಇನ್ಸ್ಪೈರ್ಡ್ ಟೇಲ್ ಲ್ಯಾಂಪ್ಸ್ ಇದೆ, ಹಾಗೆ ಇಂಡಿಕೇಟರ್ಸ್ ಅದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ನೀವು ನೋಡಬಹುದು ಇಲ್ಲಿ ಸೈಡ್ ಅಲ್ಲಿ ಇದೆ. ಇದನ್ನು ಕಂಪ್ಲೀಟ್ಲಿ LED ಸೆಟಪ್ ಇದೆ. ನಮ್ಗೆ ಟೇಲ್ ಟೈಡಿ ಕೊಟ್ಟಿದ್ದಾರೆ. ವೀಲ್ ಮೌಂಟೆಡ್ ಹಬ್ ಇದೆ, ಅಂದ್ರೆ ಏನಾದ್ರೂ ಮಳೆಯಲ್ಲಿ ಹೋಗ್ತಿದ್ರೆ ಕಂಪ್ಲೀಟ್ಲಿ ಕವರ್ ಆಗಿದೆ. ಬಟ್ ತುಂಬಾ ಚಿಕ್ಕ ಟೈರು, ಯಾವ ತರ ಗ್ರಿಪ್ ಲೆವೆಲ್ಸ್ ಇರುತ್ತೆ ಅಂತ ನಾನು ಓಡಿಸಿದಾಗ ಹೇಳ್ತೀನಿ. ಓವರ್ ಆಲ್ ಗಾಡಿಯಲ್ಲಿ ಬೇಜಾನ್ ಹೇಳೋ ತರ ಏನು ಇಲ್ಲ ಬಿಗ್ಗೆಸ್ಟ್ ಚೇಂಜಸ್. ಬಟ್ ಪ್ರೈಸಿಂಗ್ ಒಂದೇ. ನಾನು ಒಂದು 80,000 to 85,000 ಪ್ರೈಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ 91,500 ಎಕ್ಸ್ ಶೋರೂಮ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಳೆ ಸ್ಕೂಟರ್ಗಿಂತ ತುಂಬಾನೇ ಕಾಸ್ಟ್ ಕಟಿಂಗ್ ಮಾಡಿದ್ರೆ. ಯಾಕಂದ್ರೆ ಹಳೆ ಸ್ಕೂಟರ್ ಅಲ್ಲಿ ನಮಗೆ ವೀಲ್ ಮೌಂಟೆಡ್ ಮೋಟರ್ ಸಿಗ್ತಾ ಇರೋದು. ಅಂಡ್ ಇನ್ನು ಮೆಟಲ್ ಬಾಡಿ ಸ್ಟ್ರೆಂತ್ ಅಂತೂ ಸಕ್ಕದಾಗಿತ್ತು. ಅದ್ರ ಜೊತೆಗೆ
ಸಸ್ಪೆನ್ಷನ್ ಸೆಟಪ್ ಆಗಿರ್ಬೋದು, ಕೀಲೆಸ್ ಎಂಟ್ರಿ ಆಗಿರ್ಬೋದು, ಸೊ ಈ ತರ ಎಲ್ಲ ಸುಪೀರಿಯರ್ ಎಕ್ವಿಪ್ಮೆಂಟ್ ಅನ್ನೋದಿತ್ತು. ಬಟ್ ಇದರಲ್ಲಿ ಆ ಎಕ್ವಿಪ್ಮೆಂಟ್ ಯಾವುದೂ ಇಲ್ಲ. ಸೊ ದಟ್ಸ್ ಅನದರ್ ಥಿಂಗ್ ದಟ್ ಯು ವಾಂಟ್ ಟು ಕನ್ಸಿಡರ್. ಬಟ್ ಓವರ್ ಆಲ್ ಸ್ಮಾಲ್ ರೈಡರ್ಸ್ಗೆ, ಕಾಲೇಜ್ ಗೋಯಿಂಗ್ ಪೀಪಲ್ಗೆ, ಲೈಕ್ ಜಸ್ಟ್ ಈಗ 18 ಏನಾಗಿರ್ತಾರೆ ಅವ್ರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ಕೂಟರ್. ಬಟ್ ನಮ್ಮಂತವ್ರಿಗೆ ದೊಡ್ಡ ಸ್ಕೂಟರ್ ತಗೊಳ್ಳೇಬೇಕು. ಹಾಗೆ ವಾರಂಟಿ ಬಗ್ಗೆ ಮಾತಾಡಿದ್ರೆ ಈ ಗಾಡಿಯಲ್ಲಿ ನಮಗೆ 3 ವರ್ಷ 50,000 ಕಿಲೋಮೀಟರ್ ವಾರಂಟಿ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಬರ್ತಾ ಇದೆ. ಸೊ ಸರ್ವಿಸ್ ಅಂದ್ರೆ 300 ಇಂದ 400 ರೂಪಾಯಿ ಸರ್ವಿಸ್ ಆಗುತ್ತೆ ಫಸ್ಟ್ 1000 ಕಿಲೋಮೀಟರ್. ಆಮೇಲೆ 5000 10,000 ಈ ತರ ಸರ್ವಿಸ್ ಮಾಡಿಸ್ಬೇಕು. ಅಂಡ್ ಈ ಗಾಡಿಯ ಡೆಲಿವರಿ ಬಂದು ಜಾನ್ವರಿ ಮಿಡ್ ಎಂಡ್ ಅಲ್ಲೇ ನಿಮಗೆ ಆಲ್ಮೋಸ್ಟ್ 10 ಸಿಟಿಯಲ್ಲಿ ಹೋಗ್ತಾ ಇದೆ. ಫೆಬ್ ಮಿಡ್ಲ್ ಒಳಗಡೆ ನಮಗೆ ಆಲ್ಮೋಸ್ಟ್ ಆಲ್ ಓವರ್ ದ ಕಂಟ್ರಿಯಲ್ಲಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಗಾಡಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಾಳೆ ಟೆಸ್ಟ್ ಡ್ರೈವ್ ಮಾಡ್ತಾ ಇದೀವಿ. ಸೊ ಅದು ಆಲ್ಮೋಸ್ಟ್ ಒಂದೊಂದು 2-3 ದಿನದಲ್ಲಿ ವಿಡಿಯೋ ಲೈವ್ ಆಗ್ಬಿಡುತ್ತೆ. ಅದನ್ನ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಆರ್ಬಿಟರ್ ಆಗಿರ್ಬೋದು, ಈ ಗಾಡಿ ಆಗಿರ್ಬೋದು, ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಹೈಯೆಸ್ಟ್ ರೇಂಜ್ ಬೇಡ, ಈ ತರ ಫೀಚರ್ಸ್ ಬೇಡ, ಒಂದು ಬೇಸಿಕ್ ಸ್ಕೂಟರ್ ಗುಡ್ ಎನ ಫೀಚರ್ಸ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗೋದಕ್ಕೆ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಸಿಕ್ಕಿದ್ರೆ ಸಾಕು ಅಂತ. ಇನ್ನು ಆರ್ಬಿಟರ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ, ಬಿಗ್ಗರ್ ಬ್ಯಾಟ್ರಿ ಪ್ಯಾಕ್, ಇನ್ನೂ ಸ್ವಲ್ಪ ರೇಂಜ್ ಜಾಸ್ತಿ, ಟಾಪ್ ಸ್ಪೀಡ್ ಜಾಸ್ತಿ. C25 ಮಾರ್ಕೆಟ್ ಅಲ್ಲಿ ತಗೊಂತಾರೆ ಅಂತ ನಾವು ನೋಡ್ಲೇಬೇಕು. ಬಟ್ ಸೀಟು ಚೆನ್ನಾಗಿದೆ ಗುರು, ಸ್ವಲ್ಪ ಲೆಂತ್ ಇದೆ, ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ನಮಗೆ ಪಿಲಿಯನ್ ಫುಟ್ ರೆಸ್ಟ್ ನೋಡಬಹುದು, ಎಷ್ಟು ಚೆನ್ನಾಗಿ ಟಕ್ ಇನ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಡೀಸೆಂಟ್ ಆಗಿದೆ. ಕಲರ್ ಆಪ್ಷನ್ಸ್ ನಮಗೆ 6 ಹೊಸ ಕಲರ್ ಸಿಗ್ತಾ ಇದೆ. ಸೊ ಅದು ಒಂದು ಗುಡ್ ಥಿಂಗ್. ತುಂಬಾ ಅಟ್ರಾಕ್ಟಿವ್ ಆಗಿ ಗ್ರಾಫಿಕ್ಸ್ ನ ಮಾಡಿದ್ದಾರೆ. ತುಂಬಾ ಯೂತ್ ಗೆ ಟಾರ್ಗೆಟ್ ಮಾಡೋ ತರ ಗಾಡಿನ ಬಿಟ್ಟಿದ್ದಾರೆ. ಬಟ್ ಯಾವ ತರ ಜನ ರಿಸೀವ್ ಮಾಡ್ಕೊಂತಾರೆ ಅಂತ ನಾವು ನೋಡ್ಬೇಕು. ಫೈನಲಿ ಒಂದು ಅಪ್ಡೇಟ್ ಸಿಕ್ಕಿದೆ ಚೇತಕ್ ಇಂದ. ಫೈನಲಿ ಅದೇ ಡಿಸೈನ್ ನೋಡಿ ಬೇಜಾರಾಗಿರೋರ್ಗೆ ಒಂದು ಹೊಸ ಡಿಸೈನ್ ನ ತಗೊಬಹುದು ಬಜಾಜ್ ಅವ್ರ ಕಡೆಯಿಂದ. ವೆರಿ ಗುಡ್ ಮ್ಯಾನ್. ಚಾರ್ಜಿಂಗ್ ಟೈಮ್ ಬಗ್ಗೆ ಹೇಳಿದ್ರೆ ನಿಮಗೆ 2 hours 25 minutes ಅಲ್ಲಿ 0 to 80 ಚಾರ್ಜಿಂಗ್ ಕೂಡ ಆಗುತ್ತೆ. ಸ್ಮಾಲರ್ ವೀಲ್ ಬೇಸು, ಸ್ಮಾಲರ್ ಬ್ಯಾಟ್ರಿ, ಕಾಂಪ್ಯಾಕ್ಟ್ ಚಾಸಿ, ಕಾಂಪ್ಯಾಕ್ಟ್ ಗಾಡಿ. ಸೊ ಇದೇ ತರ ಕಾಂಪ್ಯಾಕ್ಟ್ ಜನಕ್ಕೆ ಮಾತ್ರನೇ ಆಗುವಂತ ಗಾಡಿ. ಸೊ ಹೇಗನ್ಸ್ತು ಈ C25 ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೀವೇನಾದ್ರೂ ಫಸ್ಟ್ ಟೈಮ್ ಇಲ್ಲಿವರೆಗೂ ಚಾನಲ್ ನ ನೋಡಿದಾರೆ ಅಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ಗಾಡಿ ಹೇಗನ್ಸ್ತು ಅಂತ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್ ಫ್ರಮ್ ಪುಣೆ.